ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅಂಥವ್ರಿಗೆ ಯಾವಾಗ ಬರುತ್ತೆ, ಅದೇ ರೀತಿಯಾಗಿ 17ನೇ ಕಂತಿನ ಹಣ ವರ್ಗಾವಣೆ ಮಾಡೋದ್ರಲ್ಲಿ ಏನೆಲ್ಲ ಹೊಸ ಅಪ್ಡೇಟ್ ಇದೆ, ಅದೇ ರೀತಿಯಾಗಿ ಈ ತಿಂಗಳಲ್ಲಿ ಅಂದರೆ ಮಾರ್ಚ್ ತಿಂಗಳಲ್ಲಿ ಎಷ್ಟು ಕೆ ಜಿ ಅಕ್ಕಿಯನ್ನು ಕೊಡ್ತಾರೆ, 5 ಕೆ ಜಿ ಕೊಡ್ತಾರೆ, 10 ಕೆ ಜಿ ಕೊಡ್ತಾರೆ, 15 ಕೆ ಜಿ ಕೊಡ್ತಾರೆ, ಈ ಎಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಬೇಡಿ. ಅದೇ ರೀತಿಯಾಗಿ ಯಾರೆಲ್ಲ ಇಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಮೊದಲಿಗೆ 16ನೇ ಕಂತಿನ ಹಣ ಬಂದುಬಿಟ್ಟು 3 to 4 ಡೇಸಿಂದ ಹಣವನ್ನು ವರ್ಗಾವಣೆ ಮಾಡ್ತಾ ಇದ್ದಾರೆ. ತುಂಬ ಜಿಲ್ಲೆಯವ್ರಿಗೆ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣ 2,000 ರೂಪಾಯಿ ಬಂದಿದೆ. ಇನ್ನು ಕೆಲವು ಜಿಲ್ಲೆಯವ್ರಿಗೆ ಬಂದಿಲ್ಲ. ಬರದೇ ಇರ್ತಕ್ಕಂಥವ್ರಿಗೆ 3 to 4 ಡೇಸ್ ಒಳಗಡೆ ಎಲ್ಲ ಜಿಲ್ಲೆಯವ್ರಿಗೂ ಬರುತ್ತೆ. ಮಂಡ್ಯ ಆಗಿರ್ಬೋದು, ಹಾಸನ ಆಗಿರ್ಬೋದು, ಉಡುಪಿ ಆಗಿರ್ಬೋದು, ದಕ್ಷಿಣ ಕನ್ನಡ ಆಗಿರ್ಬೋದು, ಅವರು ಕಮೆಂಟನ್ನು ಮಾಡ್ತಾ ಇದ್ದಾರೆ. ನಮಗೆ ಇನ್ನೂ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಯಾವ ಜಿಲ್ಲೆಯವ್ರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ವೋ ಅಂಥವ್ರಿಗೆ 3 to 4 ಡೇಸ್ ಒಳಗಡೆ ಬರುತ್ತೆ. ಅದೇ ರೀತಿಯಾಗಿ ಯಾವ ಜಿಲ್ಲೆಯವ್ರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಅವರು ಕಮೆಂಟ್ ಮಾಡಿ ಸ್ನೇಹಿತರೆ. ಬರದೇ ಇರ್ತಕ್ಕಂಥವ್ರು ಕಮೆಂಟ್ ಮಾಡಿ ಯಾವ ಜಿಲ್ಲೆಯವ್ರಿಗೆ ಯಾವಾಗ ಬರುತ್ತೆ ಅನ್ನೋ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಯಾಕೆ ಗೃಹಲಕ್ಷ್ಮಿ ಯೋಜನೆ ಹಣ ವರ್ಗಾವಣೆ ಮಾಡೋದ್ರಲ್ಲಿ ತಡವಾಯಿತು, 17ನೇ ಕಂತಿನ ಹಣ ವರ್ಗಾವಣೆ ಮಾಡೋದ್ರಲ್ಲಿ ಈ ರೀತಿ ಸಮಸ್ಯೆ ಆಗುತ್ತಾ ಅಂತ ಕೇಳ್ತಾ ಇರ್ತಕ್ಕಂಥವ್ರಿಗೆ ಇನ್ನು ಮುಂದೆ ಈ ಸಮಸ್ಯೆ ಆಗೋದಿಲ್ಲ. ಯಾಕಪ್ಪ ಈ ಬಾರಿ ತುಂಬ ಲೇಟ್ ಆಯಿತು ಅಂತ ಅಂದರೆ ಹಣ ವರ್ಗಾವಣೆ ಮಾಡೋದ್ರಲ್ಲಿ ಬದಲಾವಣೆಯನ್ನು ತಂದರು. ಏನು ರಾಜ್ಯ ಕಾರ್ಯದರ್ಶಿಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಬರ್ತಾ ಇತ್ತು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ನೇರವಾಗಿ ಮಹಿಳೆಯರ ಖಾತೆಗೆ ಜಮಾ ಆಗ್ತಾ ಇತ್ತು. ಇದನ್ನು ಬದಲಾವಣೆ ಮಾಡಿರೋದ್ರಿಂದ ಸ್ವಲ್ಪ ನಿಧಾನವಾಯಿತು. ಬದಲಾವಣೆಯನ್ನು ತರೋದ್ರ ಮುಖಾಂತರ ಬೇಗ ಮಹಿಳೆಯರ ಖಾತೆಗೆ ಜಮಾ ಆಗ್ಬೋದು ಅಂತ ಹೇಳ್ಬಿಟ್ಟು ರಾಜ್ಯ ಕಾರ್ಯದರ್ಶಿಯಿಂದ ತಾಲೂಕು ಪಂಚಾಯತಿಗೆ ಹಣವನ್ನು ವರ್ಗಾವಣೆ ಮಾಡೋದು, ತಾಲೂಕು ಪಂಚಾಯತಿಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಣವನ್ನು ವರ್ಗಾವಣೆ ಮಾಡಬೇಕು ಅಂತ ಬದಲಾವಣೆಯನ್ನು ತಂದರು. ಆದರೆ ಅದು ಸಕ್ಸಸ್ ಆಗದೇ ಇದ್ದ ಕಾರಣದಿಂದ ರಾಜ್ಯ ಕಾರ್ಯದರ್ಶಿಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಬಂದು ನೇರವಾಗಿ ಇನ್ನು ಮುಂದೆ ಮಹಿಳೆಯರ ಖಾತೆಗೆ ಬರುತ್ತೆ. ಅವರು ಏನು ಪ್ಲಾನಿಂಗ್ ಮಾಡಿದ್ರು ತಾಲೂಕು ಪಂಚಾಯತಿಯಿಂದ ಹಣವನ್ನು ವರ್ಗಾವಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅದು ಸಕ್ಸಸ್ ಆಗದೇ ಇದ್ದ ಕಾರಣದಿಂದ ಮತ್ತೆ ಮೊದಲ ರೀತಿಯಾಗಿ ಹಣವನ್ನು ಹಾಕ್ತಾರೆ. ಹಾಗಾಗಿ 17ನೇ ಕಂತಿನ ಹಣ ಫಾಸ್ಟಾಗಿ ಹಣವನ್ನು ಹಾಕ್ತಾರೆ. ಯಾಕಂದರೆ ಈ ಬದಲಾವಣೆ ತಂದಿರುವ ಕಾರಣದಿಂದ ಸ್ವಲ್ಪ ಲೇಟ್ ಆಗಿದೆ ಸ್ನೇಹಿತರೆ. ಇನ್ನು ಈ ತಿಂಗಳಲ್ಲಿ ಅಂದರೆ ಮಾರ್ಚ್ ತಿಂಗಳಲ್ಲಿ ಎಷ್ಟು ಅಕ್ಕಿಯನ್ನು ಕೊಡ್ತಾರಪ್ಪ ಅಂತ ಅಂದರೆ ಫೆಬ್ರವರಿ ತಿಂಗಳು ಕೊನೆ ವಾರದಲ್ಲಿ ಅಧಿಸೂಚನೆಯನ್ನು ಹೊರಡಿಸಿದ್ರು. ಪ್ರತಿಯೊಬ್ಬರಿಗೂ ಸಹ 10 ಕೆ ಜಿ ಅಕ್ಕಿಯನ್ನು ಕೊಡ್ತೀರಾ ಅಂತ ಹೇಳ್ಬಿಟ್ಟು. ಆದರೆ ಆಗಾಗಲೇ ಎಲ್ಲ ರೇಷನ್ ಶಾಪ್ ಅವರು ಅಕ್ಕಿಯನ್ನು ಕೊಟ್ಟಿದ್ದ ಕಾರಣದಿಂದ 5 ಕೆ ಜಿ ಅಕ್ಕಿಯನ್ನು ಕೊಟ್ಟಿದ್ದ ಕಾರಣದಿಂದ ಏನು ಮಾಡ್ತಾರೆ, ಈ ತಿಂಗಳಲ್ಲಿ ಫೆಬ್ರವರಿ ತಿಂಗಳದ್ದು 5 ಕೆ ಜಿ ಅಕ್ಕಿ, ನಂತರ ಬಂದ್ಬಿಟ್ಟು ಮಾರ್ಚ್ ತಿಂಗಳದ್ದು 10 ಕೆ ಜಿ ಅಕ್ಕಿ, ಟೋಟಲ್ ಆಗಿ 15 ಕೆ ಜಿ ಅಕ್ಕಿಯನ್ನು ಈ ತಿಂಗಳಲ್ಲಿ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾರೆ. ಮುಂದಿನ ತಿಂಗಳಿಂದ ಏಪ್ರಿಲ್ ತಿಂಗಳಿಂದ 10 ಕೆ ಜಿ ಅಕ್ಕಿ ಕೊಡ್ತಾರೆ. ರಾಜ್ಯ ಸರ್ಕಾರದಿಂದ 5 ಕೆ ಜಿ, ಕೇಂದ್ರ ಸರ್ಕಾರದಿಂದ 5 ಕೆ ಜಿ, ಟೋಟಲ್ ಆಗಿ 10 ಕೆ ಜಿ ಕೊಡ್ತಾರೆ. ಈ ತಿಂಗಳಲ್ಲಿ 15 ಕೆ ಜಿ ಕೊಡ್ತಾರೆ. ಹಿಂದಿನ ತಿಂಗಳದ್ದು 5 ಕೆ ಜಿ, ಈ ತಿಂಗಳದ್ದು 10 ಸೇರಿ 10 ಕೆ ಜಿ ಅಕ್ಕಿಯನ್ನು ಕೊಡ್ತಾರೆ ಸ್ನೇಹಿತರೆ. ಹಾಗಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಬರದೇ ಇರ್ತಕ್ಕಂಥವ್ರು ಟೆನ್ಷನ್ ತಗೊಳ್ಳೋಕ್ಕೆ ಹೋಗಬೇಡಿ. ಇನ್ನು 3 to 4 ಡೇಸ್ ಒಳಗಡೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಬರುತ್ತೆ. ಅದಾದಮೇಲೆ ನೆಕ್ಸ್ಟು ಫಾಸ್ಟಾಗಿ 17ನೇ ಕಂತಿನ ಹಣ ಬರುತ್ತೆ. ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣ ಬಂದಿದೆ ಅವರು ಕಮೆಂಟ್ ಮಾಡಿ, ಬರದೇ ಇರ್ತಕ್ಕಂಥವ್ರು ಸಹ ಕಮೆಂಟ್ ಮಾಡಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.